ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇರಾನ್ನ ವಿರುದ್ಧ ರಣರೋಚಕವಾದಂಥ ಕದನಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಅಮೆರಿಕ ಮಾಡಿಕೊಂಡಿದೆ. ಯುದ್ಧ ಇದೇ ರೀತಿಯಾಗಿ ಮುಂದುವರೆದು ಇರಾನ್ ಶರಣಾಗದೇ ಇದ್ರೆ ಸುಮಾರು 9 ತಿಂಗಳವರೆಗೆ ಬೇಕಾಗುವಂಥ ಎಲ್ಲ ಸಂಪನ್ಮೂಲವನ್ನು ವ್ಯವಸ್ಥೆ ಮಾಡಿಕೊಂಡಿದೆ ಅಮೆರಿಕ. 9 ತಿಂಗಳ ಸುದೀರ್ಘ ಯುದ್ಧಕ್ಕೆ ಅಮೆರಿಕ ತಯಾರಿಯನ್ನ ಮಾಡಿಕೊಂಡಿದೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕ ಸೇನೆ ನಿಯೋಜನೆ ಆಗಿದೆ. ಕಿಂಗ್ ಫಹಾದ್ ಏರ್ ಬೇಸ್ನಲ್ಲಿ ಅಮೆರಿಕ ಸೇನೆ ಜಮಾವಣೆ ಆಗಿದೆ. ಹೆಚ್ಚುವರಿ 5,000 ಯೋಧರನ್ನ ಅಮೆರಿಕ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲವೂ ಕೂಡ ವ್ಯಕ್ತವಾಗಿದೆ. ಇರಾನ್ ವಿರುದ್ಧ ರಣಘೋರ ಯುದ್ಧಕ್ಕೆ ಸಿದ್ಧತೆಯನ್ನ ಅಮೆರಿಕ ಮಾಡಿದೆ. 9 ತಿಂಗಳು ಇದು ಇದೇ ರೀತಿಯಾಗಿ ಮುಂದುವರೆದು ಹೆಚ್ಚು ಕಮ್ಮಿ ಹತ್ತತ್ರ 1 ವರ್ಷ ಕಂಟಿನ್ಯೂ ಆಯಿತು ಅಂತೇಳಿ ಹೇಳಿದರೆ ಬೇಕಾದಂತಹ ವ್ಯವಸ್ಥೆಗಳು ತಯಾರಿ ಎಲ್ಲವನ್ನ ಅಮೆರಿಕ ಮಾಡಿಕೊಂಡಿದೆ. ಅಷ್ಟು ದಿನಗಳ ಕಾಲ ಇರಾನ್ಗೆ ಅಮೆರಿಕವನ್ನು ಎದುರಿಸುವ ತಾಕತ್ತಿದೆಯಾ ಅನ್ನೋದು ಇರುವಂಥ ಪ್ರಶ್ನೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಶರಣಾಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಹೀಗಿರುವಾಗ ಅಮೆರಿಕ ನೀನು ಶರಣಾಗದೇ ಇದ್ದರೆ ನಾನು ಮುಂದುವರಿಸ್ತೀನಿ, ನೀನು ಮುಂದುವರಿಸುವ ತಾಕತ್ತಿದೆಯಾ ಅನ್ನೋ ರೀತಿಯಲ್ಲಿ ಸುಮಾರು 9 ತಿಂಗಳವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ತಯಾರಿ ಮಾಡಿಕೊಂಡಿದೆ. ನ್ಯಾಟೋ ರಾಷ್ಟ್ರದವರು ಹೇಡಿಗಳು ಅಂತೇಳಿ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಇಲ್ಲದಿದ್ದರೆ ನೀವು ಕಾಗದದ ಹುಲಿ ಇದ್ದಂಗೆ ಅಂತೇಳಿ ಹೇಳಿದ್ದಾರೆ. ಹಾರ್ಮುಜ್ ವಿಚಾರದಲ್ಲಿ ನೆರವಿಗೆ ಬಾರದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ಮಿತ್ರ ರಾಷ್ಟ್ರಗಳ ವಿರುದ್ಧ ಕಿಡಿಕಾರಿದ್ದಾರೆ ಡೊನಾಲ್ಡ್ ಟ್ರಂಪ್. ಯಾವಾಗ ಹಾರ್ಮುಜ್ ಗಡಿಯಲ್ಲಿ ಇರಾನ್ ಯಾವುದೇ ನೌಕೆಗಳನ್ನು ಅಥವಾ ಯಾವುದೇ ಹಡಗುಗಳನ್ನು ಹಾರ್ಮೋಜನ್ನು ಗಡಿ ದಾಟಿ ಮುಂದಕ್ಕೆ ಹೋಗಲು ಬಿಡದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಟೋ ರಾಷ್ಟ್ರಗಳ ಸಹಾಯವನ್ನು ಕೇಳಿತ್ತು. ಹಾರ್ಮೋಜನ್ನು ನಾವು ಮುಕ್ತಗೊಳಿಸೋಣ, ಇರಾನ್ನಿಂದ ನಿಮ್ಮ ಸಹಕಾರ ಬೇಕು ಅಂತೇಳಿ ಕೇಳಿತ್ತು. ಆದರೆ ಯಾವ ನ್ಯಾಟೋ ರಾಷ್ಟ್ರಗಳೂ ಕೂಡ ಮುಂದೆ ಬರಲಿಲ್ಲ. ಆಗ ಒನ್ ಮ್ಯಾನ್ ಆರ್ಮಿಯಾಗಿ ಟ್ರಂಪ್ ಹೋಗಿದ್ದ, ಟ್ರಂಪ್ ಆರ್ಮಿ ಹೋಗಿತ್ತು. ಈಗ ಟ್ರಂಪ್ ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಅಮೆರಿಕವನ್ನ ಹೇಗಾದರೂ ಬಗ್ಗು ಬಡಿಯಬೇಕು ಅಂಥೇಳಿ ಇರಾನ್ ನಾನಾ ಪ್ರಯತ್ನ ಮಾಡ್ತಾ ಇದೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕಾದ ನೆಲೆಗಳನ್ನು ಧ್ವಂಸ ಮಾಡುತ್ತಿದೆ ಇರಾನ್. ಡ್ರೋನ್ ಸುರಿಮಳೆಯನ್ನು ಸುರಿಸುತ್ತಿದೆ ಇರಾನ್. ಬಾಗ್ದಾದ್ನ ಏರ್ಪೋರ್ಟ್ ಬಳಿ ಇರುವ ನೆಲೆಗಳು ಧ್ವಂಸವಾಗಿದ್ದಾವೆ. ವಿಕ್ಟೋರಿಯಾ ಲಾಜಿಸ್ಟಿಕ್ ನೆಲೆಯ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಡ್ರೋನ್ ದಾಳಿಯಿಂದ ಬಾಗ್ದಾದ್ನಲ್ಲಿ ಅಪಾರ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ ದಾಳಿಯಿಂದ ಆಗಿರುವಂಥ ಬೆಂಕಿ ಇದು. ಕೆಜಿ ಗಟ್ಟಲೆ, ಟನ್ ಗಟ್ಟಲೆ ಸ್ಫೋಟಕಗಳನ್ನು ಹೊತ್ತು, ಮಿಸೈಲ್ಗಳನ್ನು ಹೊತ್ತು, ವೆಪನ್ಗಳನ್ನು ಹೊತ್ತು ಡ್ರೋನ್ಗಳು ಅಮೆರಿಕಾದ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ. ಡ್ರೋನ್ ದಾಳಿಯಿಂದ ಬಾಗ್ದಾದ್ ದಗ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಕಿಂಗ್ ಫಹಾದ್ ಏರ್ಬೇಸ್ನಲ್ಲಿ ಅಮೆರಿಕ ಸೇನೆ ನಿಯೋಜನೆ ಮಾಡಿದೆ, ಮತ್ತಷ್ಟು ಸೇನೆಯನ್ನು ನಿಯೋಜನೆ ಮಾಡಿದೆ. ಹೆಚ್ಚುವರಿಯಾಗಿ 5,000 ಯೋಧರನ್ನು ಅಮೆರಿಕ ಇರಾನ್ನನ್ನು ಎದುರಿಸೋದಕ್ಕೆ ನಿಯೋಜಿಸಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿಯಿಂದ ಬೆಂಬಲ ಕೂಡ ಲಭಿಸಿದೆ ಅಮೆರಿಕಕ್ಕೆ. ನ್ಯಾಟೋ ರಾಷ್ಟ್ರಗಳು ಹೇಡಿಗಳು ಅಂಥೇಳಿ ಅಮೆರಿಕ ಹೇಳಿದೆ ತನ್ನ ಬೆಂಬಲಕ್ಕೆ ನಿಲ್ಲದ ಕಾರಣ. ಇಸ್ರೇಲ್ ಅಂತೂ ಇರಾನ್ನನ್ನು ಪುಡಿ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ. ಸದ್ಯಕ್ಕೆ ಕದನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಮುಂದುವರೆದ ಸರಣಿ ದಾಳಿ. ಹಿಜ್ಬುಲ್ಲಾಗಳ ನೆಲೆಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ ಇಸ್ರೇಲ್. ಬೈರುತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಸೇನೆಯಿಂದ ಸರಣಿ ದಾಳಿ
ಮುಂದುವರೆದಿದೆ. ಹಿಜ್ಬುಲ್ಲಾಗಳನ್ನೇ ಟಾರ್ಗೆಟ್ ಮಾಡಿ, ಹೌತಿಗಳನ್ನು ಟಾರ್ಗೆಟ್ ಮಾಡಿ, ಹಮಾಸ್ಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ನಿರಂತರವಾಗಿ ಡೇ ಒನ್ನಿಂದಲೂ ಕೂಡ ಅಟ್ಯಾಕ್ ಮಾಡುತ್ತಿತ್ತು. ಈಗ ಬೈರೂತ್ನಲ್ಲಿ ಹಿಜ್ಬುಲ್ಲಾಗಳ ನೆಲೆಗಳನ್ನು ಸರ್ವನಾಶ ಮಾಡಿದೆ ಇಸ್ರೇಲ್. ಬೈರೂತ್ನಲ್ಲಿ ಇಸ್ರೇಲ್ ಹಿಜ್ಬುಲ್ಲಾಗಳ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂಥ ದೃಶ್ಯವನ್ನ ತಾವು ಗಮನಿಸುತ್ತಿದ್ದೀರಲ್ಲ, ಇದು ಇರಾನ್ಗೆ ಬೆಂಬಲವಾಗಿ ನಿಂತುಕೊಂಡಂಥ ಹಿಜ್ಬುಲ್ಲಾಗಳು ಇಸ್ರೇಲನ್ನು ಗುರಿಯಾಗಿಸಿಕೊಂಡು ಅಮೆರಿಕವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುತ್ತಿದ್ರೆ ಆ ದಾಳಿಯನ್ನ ನಿಗ್ರಹಿಸುತ್ತಿದೆ ಇಸ್ರೇಲ್. ಬೈರೂತ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಈಗ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಆ ಮೂಲಕ ಇರಾನ್ನ ಬೆನ್ನುಮೂಳೆಯನ್ನು ಮುರಿಯುವ ಕೆಲಸವನ್ನು ಇಸ್ರೇಲ್ ನಿರಂತರವಾಗಿ ಮಾಡ್ತಾನೆ ಇದೆ. ಈಗ ಈ ಹೊತ್ತಿಗೆ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ನಾನು ಬದುಕಿದ್ದೀನಿ, ನಿಮ್ಮನ್ನ ಪುಡಿ ಪುಡಿ ಮಾಡ್ತೀನಿ ಅಂತೇಳಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ. ಸುಮಾರು 3 ವಾರಗಳು ಗತಿಸಿ ಹೋಗಿದೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಕದನ. ಜಾಗತಿಕವಾಗಿ ಅಲ್ಲೋಲ ತಲ್ಲೋಲ ಸೃಷ್ಟಿಯಾಗಿದೆ. ಅಮೆರಿಕ ಇದನ್ನು ಮುಂದುವರಿಸೋದಕ್ಕೆ ರೆಡಿ ಇದೆ. 9 ತಿಂಗಳಿಗೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಹಾರ್ಮೋಜನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತೇಳಿ ಅಮೆರಿಕ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಗೆ ತನ್ನ ಸೇನೆಯನ್ನು ಕಳುಹಿಸಿಕೊಟ್ಟಿದೆ. Menambah. ಈ ಕೊಲ್ಲಿ ರಾಷ್ಟ್ರಗಳ ಕದನ ತಂದಿರುವಂತಹ ಅವಾಂತರ, ತಂದಿರುವಂಥ ಬಿಕ್ಕಟ್ಟು ಒಂದೆರಡಲ್ಲ. ಪೆಟ್ರೋಲ್ ದರವೂ ಕೂಡ ಈ ಕದನದಿಂದಾಗಿ ಏರಿಕೆಯಾಗಿದೆ. ಸಾಮಾನ್ಯ ಜನರಿಗೆ ಇದರ ಹೊಡೆತ ಎದುರಾಗಿದೆ. ಅಡುಗೆ ಮನೆವರೆಗೂ ಕೂಡ ಕೊಲ್ಲಿ ಕದನ ಬಂದಿದ್ದಾಯಿತು. ಈಗ ನಮ್ಮ ಸ್ಪ್ಲೆಂಡರ್ ಪ್ಲಸ್ ಬೈಕಿನ ಪೆಟ್ರೋಲ್ ಟ್ಯಾಂಕಿಗೂ ಕೂಡ, ಪೆಟ್ರೋಲ್ ಬಳಕೆದಾರರಿಗೂ ಗಲ್ಫ್ ವಾರ್ ಎಫೆಕ್ಟ್ ಎದುರಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಗೆ ಗ್ರಾಹಕರು ಶಾಕ್ ಆಗಿದ್ದಾರೆ. ಮಧ್ಯಮ ವರ್ಗದ ಜನ ಹೈರಾಣಾಗಿ ಹೋಗಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ಲೀಟರ್ಗೆ ₹2.09 ₹2.35 ಏರಿಕೆ ಆಗಿದೆ. ಆಟೋ ಗ್ಯಾಸ್ ಚಾಲಕರಿಗೆ ಡಬಡಬ ಶುರುವಾಗಿದೆ. ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಬಳಕೆದಾರರಿಗೂ ಆತಂಕ ಶುರುವಾಗಿದೆ. ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಟೆನ್ಷನ್ನಿಂದಾಗಿ ಜನ ಏನು ಮಾಡೋದಪ್ಪ ಇದು ಹೀಗೆ ಮುಂದುವರೆದ್ರೆ ಅನ್ನೋದನ್ನು ಅವ್ರ ಆತಂಕದಲ್ಲಿ ಈಗ ಇದನ್ನು ಯೋಚನೆ ಮಾಡುವಂತಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕಿ ಗಾಡಿ ಓಡಿಸೋಣ ಅಂತ ಹೇಳಿದ್ರು ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಪೂರೈಕೆ ಆಗಬೇಕಾದಂಥ ತೈಲ ಹಾರ್ಮೋಜ್ ಗಡಿಯಲ್ಲಿ ನಿಂತುಕೊಂಡಿದೆ. ಭಾರತಕ್ಕೆ ಒಂದು ರೀತಿಯಲ್ಲಿ ಸಂದಿಗ್ಧ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಭಾರತ ದೇಶಕ್ಕೂ ಕೂಡ ತಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಎದುರಾದರೆ ಮತ್ತೊಂದು ಕಡೆಯಲ್ಲಿ ಇದೀಗ ಪ್ರೀಮಿಯಂ ಪೆಟ್ರೋಲ್ನ ದರ ಕೂಡ ಏರಿಕೆ ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಈ ಹಿಂದೆ ಪ್ರೀಮಿಯಂ ಪೆಟ್ರೋಲ್ ದರ ಏನಿತ್ತು ಸುಮಾರು ₹110.18 ಇತ್ತು. ಆದರೆ ಇದೀಗ ₹112.35 ಬದಲಾಗಿರುವಂಥದ್ದು. ಪ್ರಮುಖವಾಗಿ ಪೆಟ್ರೋಲನ್ನು ಏನು ಪ್ರೀಮಿಯಂ ಪೆಟ್ರೋಲ್ ಏನಿದೆ, ವಾಹನಗಳು ಮೈಲೇಜ್ ಬರಲಿ, ವಾಹನಗಳು ಒಳ್ಳೆಯ ಕಂಡೀಷನ್ನಲ್ಲಿ ಇರಲಿ ಅನ್ನುವಂತಹ ಕಾರಣಕ್ಕೆ ಪ್ರೀಮಿಯಂ ಪೆಟ್ರೋಲ್ಗಳನ್ನು ಬಳಸಲಾಗುತ್ತೆ. ಸದ್ಯ ಈಗ ಪ್ರೀಮಿಯಂ ಪೆಟ್ರೋಲ್ಗಳು ಭಾರತ ದೇಶಕ್ಕೆ ಬರ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ದರ ಏರಿಕೆಯನ್ನು ಮಾಡಿರುವಂಥದ್ದು. HPCL ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಅದರ ಜೊತೆಗೆ XP 95 ಗ್ರೇಡ್ನ ಪೆಟ್ರೋಲ್ಗಳೇನಿದೆ ಇವುಗಳ ದರ ಕೂಡ ಏರಿಕೆ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಗ್ರಾಹಕರ ಜೇಬಿಗೆ ಬರೆ ಎಳೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಒಂದರ ಮೇಲೊಂದರಂತೆ ದರ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನಜೀವನವೇ ಸಾಗಿಸೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದರ ಮಧ್ಯದಲ್ಲಿ ಇದೀಗ ಪೆಟ್ರೋಲ್ನ ದರ ಏರಿಕೆ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಗ್ರಾಹಕರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರಿಗ ಸ್ಪೀಡ್ ಪೆಟ್ರೋಲ್ಗೆ ₹2 ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗೇ ಆಗುತ್ತೆ. ಜೀವನದಲ್ಲಿ ಎಲ್ಲ ನಾರ್ಮಲ್ ಕಷ್ಟ ಇದೆ. ದಿನ ಎಲ್ಲ ಕಷ್ಟ ನಡ್ಕೊಂಡಿದೆ.
ಭಾಳ ಮುಂಚೆಯಿಂದಾನೇ ಕಷ್ಟ ಇದೆ. ಇನ್ನು ಎಲ್ಲ ಆದ್ಮೇಲೆ ಏರಿಕೆ ಆಗ್ತಾ ಇದೆ, ಏನು ಮಾಡೋಕ್ಕಾಗತ್ತೆ ಪಾಪ. ಇವಾಗ ಸಮಯ ನೋಡ್ಕೊಂಡು ಸುಮ್ಗಿರ್ಬೇಕಷ್ಟೇ. ಸರ್ ನೀವೇನು ಹೇಳ್ತೀರಾ? ಸ್ಪೀಡ್ ಪೆಟ್ರೋಲ್ಗೆ ನಾವು ಕ್ವಾಲಿಟಿ ಬರಲಿ ಅಂತ ಹೇಳಿ ಪ್ರೀಮಿಯಂ ಪೆಟ್ರೋಲ್ಗಳನ್ನ ಬಳಸ್ತೀವಿ. ಈಗ ₹2 ಜಾಸ್ತಿ ಆಗಿದೆ. ಬೇರೆ ಬೇರೆ ಬಂಗಳಲ್ಲಿ ಬೇರೆ ಬೇರೆ ರೀತಿ ದರ ಏರಿಕೆ ಆಗಿದೆ. ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗೇ ಆಗ್ತಾ ಇದೆ. ಏನಂದರೆ ನಾರ್ಮಲ್ ಪೆಟ್ರೋಲಲ್ಲಿನೂ 10% ಇಥನಾಲ್ ಮಿಕ್ಸ್ ಆಗ್ತಾ ಇದೆ. ಇನ್ನು ಇವತ್ತು 20% ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅದು ನಿಮಗೆ ವೆಹಿಕಲ್ಗೆ ಒಳ್ಳೆ ಮೈಲೇಜ್ ಬೇಕಾಗಿದ್ದರೆ ನೀವು ಸ್ಪೀಡ್ ಪೆಟ್ರೋಲ್ನೇ ಹಾಕ್ಸ್ಬೇಕಾಗಿರುತ್ತೆ. ಅದು ಯೂಸ್ ಮಾಡಿದ್ರೆ ಕಾಸ್ಟು ನಿಮಗೆ ಬೀರುತ್ತೆ. ಇನ್ನೂ ಗೊತ್ತಿಲ್ಲ, ಆ 20% ಹಾಕಿದ ಆಮೇಲೆ ರೇಟ್ ಕಡಿಮೆ ಆಗುತ್ತೆ ಆಗಲ್ಲ, ಅದೇ ರೇಟ್ ಇರುತ್ತೆ. ಜನರಿಗೆ ಇನ್ನೂ ತೊಂದರೆ ಆಗುತ್ತೆ ಆ್ಯಕ್ಚುಲಿ ನಿಜವಾಗಿ ನೋಡಿದ್ರೆ. ಇಷ್ಟು ಗ್ರಾಹಕರು ಹೇಳ್ತಾ ಇರುವಂಥ ಪ್ರಮುಖವಾಗಿ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಆಗ್ತಾ ಇದೆ. ದರ ಏರಿಕೆಯಿಂದಾಗಿ ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ ಕಮ್ಮಿ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ವಿ, ಆದರೆ ಇದೀಗ ಮತ್ತಷ್ಟು ದರ ಏರಿಕೆ ಆಗಿದೆ. ಸುಮಾರು ₹2.35 ದರ ಏರಿಕೆ ಆಗಿದೆ. ಇದರಿಂದಾಗಿ ಭಾರಿ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ ಗ್ರಾಹಕರು ಕೂಡ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಳ್ಳಿ ರಾಷ್ಟ್ರದ ಕದನ ತಂದಿರುವಂಥ ಪಚೀತಿ ಒಂದೆರಡಲ್ಲ. ದಿನನಿತ್ಯ ನಾವು ಪ್ರತಿದಿನವೂ ಕೂಡ ನಾವು ಈ ಕೊಳ್ಳಿ ರಾಷ್ಟ್ರದ ಯುದ್ಧದಿಂದಾಗಿ ಪರಿತಪಿಸುವಂತಾಗಿದೆ. ಇನ್ನು ಆರೋಗ್ಯ ಸೇವೆಯಲ್ಲೂ ಕೂಡ ನಾವು ಸಂಕಷ್ಟ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ಹೈರಾಣಾಗಿದ್ದಾರೆ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಪರದಾಟ ಪಡ್ತಾ ಇದ್ದಾರೆ. ವಾಹನಗಳಿಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಕ್ಲಿಕ್ಕಾಗದೆ ಜನ ಪರಿತಪಿಸ್ತಾ ಇದ್ದಾರೆ. ಪಂಚಕರ್ಮ ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಸಮಸ್ಯೆ ಆಗಿದೆ. ರೋಗಿಗಳಿಗೆ ಸ್ಟೀಮ್ ನೀಡಲು ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರು, ಆದರೆ 19 kg ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರಲ್ಲ, ಅದೀಗ ಸಿಗ್ತಾ ಇಲ್ಲ ಅವರಿಗೆ. 19 kg ಸಿಲಿಂಡರ್ ಬದಲಿಗೆ ಈಗ ಗೃಹ ಬಳಕೆಯ ಸಿಲಿಂಡರ್ ಸೇರಿದಂತೆ ಬೇರೆ ಬೇರೆ ಸಣ್ಣ ಪುಟ್ಟ ಸಿಲಿಂಡರ್, 5 kg ಸಿಲಿಂಡರ್ ಇದನ್ನೆಲ್ಲ ತಂದು ಪಂಚಕರ್ಮ ಚಿಕಿತ್ಸೆಗೆ ಬರುವಂಥ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ. ಹೆಚ್ಚು ದಿನ ಹೀಗೆ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗದಗ್ನಲ್ಲಿ ರೋಗಿಗಳ ಪರದಾಟ ಇದು, ಅಥವಾ ಗದಗ್ನಲ್ಲಿ ಪಂಚಕರ್ಮ ಆಸ್ಪತ್ರೆಗಳಲ್ಲಿ ವೈದ್ಯರ ಪರದಾಟ, ಸಿಬ್ಬಂದಿಗಳ ಪರದಾಟ ಇದು. ತುಂಬ ದಿನ ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನ ಅವೈಲೇಬಲ್ ಇದೆಯೋ ಸಣ್ಣ ಪುಟ್ಟ ಅಥವಾ ಈ ಎಲೆಕ್ಟ್ರಿಕ್ ಸ್ಟವ್ಗಳು, ಅದನ್ನು ಬಳಸಿ ಮಾಡಬಹುದು. ಮುಂದುವರೆದು ಇದು ಬಹುಶಃ ಕೆಲವೇ ದಿನಗಳವರೆಗೂ ಮಾತ್ರ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸಿಲಿಂಡರ್ ಟ್ರಬಲ್ ಸಾಕಷ್ಟು ಆಗ್ತಾ ಇದೆ. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಗೃಹ ಉಪಯೋಗಿ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇವಾಗ ಇದರ ಬಿಸಿ ಆಸ್ಪತ್ರೆಗಳನ್ನು ಕೂಡ ತಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗನ ಮಲ್ಲ ಸಮುದ್ರದಲ್ಲಿರುವಂಥ ಆಯುಷ್ ಆಸ್ಪತ್ರೆ ಏನಿದೆ, ಇಲ್ಲಿ ಪಂಚಕರ್ಮ ಕೂಡ ಮಾಡಲಾಗತ್ತೆ. ಇಲ್ಲಿ ಸಾಕಷ್ಟು ನರರೋಗ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವಿಲ್ಲಿ ಅದೇ ಒಂದು ಆಸ್ಪತ್ರೆಯಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಸುಮಾರು 19 kgಯ ಕಮರ್ಷಿಯಲ್ ಸಿಲಿಂಡ್ರು ಇವಾಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಒಂದು ಆಸ್ಪತ್ರೆಗೆ 2 ದಿನಕ್ಕೆ 1 ಸಿಲಿಂಡರ್ ಬೇಕಾಗತ್ತೆ. ಆದರೆ ಇವಾಗ ಈ ಒಂದು ಸಿಲಿಂಡರ್ ಖಾಲಿಯಾಗಿರುವುದರಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಣ್ಣ ಅಂದರೆ 5 kg ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಏನು ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ನ ಹಚ್ಚಿ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಸಿಲಿಂಡರ್ ಬಿಸಿ ಇವಾಗ ರೋಗಿಗಳಿಗೂ ಕೂಡ ತಟ್ಟಿರುವಂಥದ್ದು. ಈ ಕೇವಲ ಇವಾಗ 5ರಿಂದ 10 ಸಿಲಿಂಡರ್ಗಳನ್ನು ಕೂಡ ಜಿಮ್ಸ್ ಆಸ್ಪತ್ರೆಗೆ ಅಂದರೆ ಇಲ್ಲಿ ಆಯುಷ್ ಆಸ್ಪತ್ರೆಗೆ ಸರಬರಾಜು ಮಾಡಿದ್ದಾರೆ. ಬೇರೆ ಬೇರೆ ಕಾರಣಗಳಿಗೆ ಅಂದರೆ ಇವಾಗ ಹಬ್ಬ ಇರೋದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ. 5 kgಯ ಸಿಲಿಂಡರ್ ಸಿಗ್ತಾ ಇದ್ದಾವೆ. ರೋಗಿಗಳಿಗೆ ಊಟ ಆಗಿರ್ಬೋದು ಮತ್ತು ಇವ್ರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಇವಾಗ ಕೇವಲ 5 kg ಸಿಲಿಂಡರ್ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಎಲೆಕ್ಟ್ರಿಕಲ್ ಒಲಿಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿಯ ಸಿಬ್ಬಂದಿಗಳು ಬ್ಯಾಲೆನ್ಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇದನ್ನು ಸಿಲಿಂಡರ್ಗಳು ಅಥವಾ ಎಲೆಕ್ಟ್ರಿಕ್ ಒಲಿಗಳನ್ನು ಕೂಡ ತೆಗೆದುಕೊಂಡು ಬಂದು ನಾವು ಕೆಲಸ ಮಾಡ್ತೇವೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ವೈದ್ಯರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಸಮಸ್ಯೆ ಎಲ್ಲ ಕಡೆ ಆಗ್ತಾ ಇದೆ ಸಿಲಿಂಡ್ರದ್ದು. ಈಗ ಕಮರ್ಷಿಯಲ್ ಸಿಗ್ತಾ ಇಲ್ಲ, ಅಡುಗೆ ಅಂದರೆ ಹೋಟೆಲ್ ಎಲ್ಲ ಬಂದ್ ಆಗ್ತಾ ಇದ್ದಾವೆ. ನಿಮಗೆ ಸಿಲಿಂಡರ್ ಸಮಸ್ಯೆ ಏನೇನು ಆಗ್ತಾ ಇದೆ ಅಂತ? ಸಿಲಿಂಡರ್ ಸಮಸ್ಯೆ ಅಂತೂ ಈಗ ನಮ್ಮದು ಈ ಸದ್ಯ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ನಾವು ಅದರ ಮುಂದೆ ಆಗಬಾರ್ದಂತೇಳಿ ನಾವು ಉಲ್ಬಣ ಆಗಬಾರ್ದಂತೇಳಿ ನಾವು ಎಲೆಕ್ಟ್ರಿಕ್ ಕುಕ್ಕರ್ಗಳನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಈಗಾಗಲೇ ಒಂದಿದೆ, ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಅಡುಗೆಗೆ ಮಾತ್ರ ಈ ಸದ್ಯ ಇದಾವೆ. ಮುಂದೆ ಆ ರೀತಿ ತೊಂದರೆ ಆಗಲಾರ್ದಂಗೆ ನಾವು ಹಾಸ್ಪಿಟ್ಲಿಗೆ ಮತ್ತು ಏನು ಈಗ ಸರ್ಕಾರ ಒಂದು ಏನು ಗೈಡ್ಲೈನ್ಸ್ ಮಾಡ್ಯದಲ್ಲ, ಆ ಗೈಡ್ಲೈನ್ಸ್ ಪ್ರಕಾರ ನಾವು ಎಲ್ಲ ವ್ಯವಸ್ಥೆ ಪೇಷಂಟಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ನಾವು ಮಾಡ್ಕೊಳ್ಳೋದಂಥ ವ್ಯವಸ್ಥೆ ನಾವು ಮಾಡ್ಕೋತೀವಿ.
ಈಗ ಆಯುಷ್ ಹಾಸ್ಪಿಟ್ಲಲ್ಲಿ ಸರ್ ಈ ಸಿಲಿಂಡರ್ ಎದಕ್ಕೆ ಯೂಸ್ ಆಗ್ತೈತಿ ರೋಗಿಗಳಿಗೆ ಅಂತ? ನಾವು ಪಂಚಕರ್ಮ ಥೆರಪಿ ಒಳಗೆ ಮಸಾಜ್ ಸ್ಟೀಮ್ ಏನು ಕೊಡ್ತೀವಲ್ಲ ಸರ್, ಸ್ಟೀಮ್ ಕೊಡಲಿಕ್ಕೆ ನಮಗೆ ಯೂಸ್ ಆಗ್ತದೆ ಹೆಚ್ಚದು. ಆಮೇಲೆ ಏನಪ್ಪ ಅಂದ್ರೆ ನಾವು ಅಡುಗೆ ಮಾಡಲಿಕ್ಕೆ, ಊಟದ ವ್ಯವಸ್ಥೆ ಮಾಡಲಿಕ್ಕೆ, ಅದು ರೋಗಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಅದು ಅಲ್ಲೇ ಯೂಸ್ ಮಾಡ್ತೀವಿ ಜಾಸ್ತಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನೋಡಿ, ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಕೊಡಗು, ಮಡಿಕೇರಿ ಏನು ಇದಕ್ಕೆ ಹೊಸದಾಗಿಲ್ಲ. ಮಡಿಕೇರಿಯಲ್ಲೂ ಕೂಡ ಹೀಗೆ ಆಗಿದೆ. ಹಾಗಾಗಿ ಅವರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅವರು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳನ್ನು ನೆಂಚ್ಕೊಂಡಿದ್ದಾರೆ. ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ, ಹಿಂದಕ್ಕೆ ಹೋಗಿದೆ ಹೋಟೆಲ್ ಉದ್ಯಮ. ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ದಾವೆ, ಬೆಂಗಳೂರಿನ ಹಾಗೆ, ಬೇರೆ ಬೇರೆ ಜಿಲ್ಲೆಗಳ ಹಾಗೆ. ಕೆಲವು ಹೋಟೆಲ್ಗಳು ಈಗ ಅನಿವಾರ್ಯವಾಗಿ ಸೌದೆ ಒಲೆಗಳನ್ನು ನೆಚ್ಚಿಕೊಂಡಿದ್ದಾರೆ. ಸೌದೆ ಒಲೆಗಳಲ್ಲಿ ಅಡುಗೆ ಮಾಡೋದು ಬಹಳ ಕಷ್ಟ ಅವರಿಗೆ, ಆದರೂ ಕೂಡ ಅನಿವಾರ್ಯ, ಕೃತಕ ಅಭಾವ ಇದು. ಹಾಗಾಗಿ ಸೌದೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸೌದೆ ಒಲೆಗಳಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಐಟಮ್ಗಳನ್ನು ಕೂಡ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಿರುವಂಥದ್ದು. ಅದರಲ್ಲೂ ಮಡಿಕೇರಿಯಲ್ಲಿ ಪ್ರಮುಖವಾಗಿ ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಬಾಗಿಲು ಹಾಕ್ಕೊಂಡಿದ್ದಾರೆ. ಮತ್ತೆ ಕೆಲವು ಹೋಟೆಲ್ಗಳು ಈಗ ಗ್ಯಾಸ್ ಇಲ್ಲ ಅಂತ ಹೇಳಿ ಸೌದೆ ಹತ್ತ ಮುಖ ಮಾಡಿರುವಂಥ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಈಗ ನಾವು ತೋರಿಸ್ತೀವಿ, ಮಡಿಕೇರಿಯ ಪ್ರತಿಷ್ಠಿತ ಪಾಕಶಾಲೆ ಹೋಟೆಲ್ ಏನಿದೆ, ಇಲ್ಲಿ ಈ ಕಳೆದ ಒಂದು 2 ದಿವಸಗಳಿಂದ ಈ ರೀತಿ ಅಡುಗೆ ಮಾಡ್ತಿದ್ದಾರೆ. ಟೆಂಪ್ರರಿ ಆಗಿ ಒಂದು ಒಲೆ ಮಾಡಿ ಸೌದೆ ತಂದು ಅಲ್ಲಿ ಅಡುಗೆ ಮಾಡ್ತಿರುವಂಥದ್ದು. ಯಾಕೆಂದರೆ ಬರುವಂಥ ಸಾಕಷ್ಟು ಇಲ್ಲಿ ಜನರು ಬರ್ತಾರೆ. ಈಗ ರಜಾ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಾಕಷ್ಟು ಬರ್ತಾ ಇದ್ದಾರೆ. ಅವರನ್ನು ಊಟ ಇಲ್ಲದೆ ಹಾಗೆ ಕಳಿಸ್ಲಿಕ್ಕೆ ಆಗಲ್ಲ. ಅದರಿಂದ ಎಲ್ಲ ಮೆನುವಲ್ಲಿ ಸಾಕಷ್ಟು ಕಡಿತ ಮಾಡಲಾಗಿದೆ. ಉಳಿದಂಥ ಒಂದು ಕೆಲವು ಮೆನುಗಳನ್ನು ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ಅಡುಗೆಯನ್ನು ಇವರು ಇದರಲ್ಲೇ ಈ ಸೌದೆಯಲ್ಲೇ ಮಾಡ್ತಿರುವಂಥದ್ದು. ಯಾಕೆಂದರೆ ಗ್ಯಾಸ್ ಅಲ್ಪ ಸ್ವಲ್ಪ ಗ್ಯಾಸ್ ಇದ್ದಿದ್ದು ಎಲ್ಲ ಮುಗೀತು. ಈಗ ಯಾವುದೇ ಗ್ಯಾಸ್ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಬಾಗಿಲು ಹಾಕಿಕೊಂಡಿದೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಈ ರೀತಿ ಅಡುಗೆ ಮಾಡ್ತಿರುವಂಥದ್ದು. ಇಲ್ಲಿ ಅಡುಗೆ ಮಾಡುವವರು ಯಾವ ರೀತಿ ಕಷ್ಟ ಆಗುತ್ತೆ ಅವ್ರಿಗೆ ಗ್ಯಾಸಲ್ಲಿ ಮಾಡ್ತಿದ್ದವ್ರಿಗಂತ ಕೇಳ್ತೇನೆ. ಈಗ ನೀವು ಗ್ಯಾಸಲ್ಲಿ ಅಡುಗೆ ಮಾಡ್ತಿದ್ರಿ, ಇವಾಗ ಸೌದೆ ಯಾವ ರೀತಿ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೀವು ಅಡುಗೆ ಮಾಡುವವರು ನೀವು ಹೇಳಿ. ಭಾಳ ಕಷ್ಟ ಆಗಿದೆ, ಕಣ್ಣು ಉರಿತದೆ, ಅದೆಲ್ಲ ಫುಲ್ಲು ಕಷ್ಟ ಅಂದರೆ ಕಷ್ಟ, ಕಣ್ಣು ಫುಲ್ಲು ಉರಿತದೆ. ನಾವು ಮಾಡೋಕ್ಕಾಗಲ್ಲ, ಹಂಗೆ ಕಷ್ಟ ಆಗ್ತಾಯಿದೆ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಿ? ಒಂದು 3 ದಿವಸ ಆಯಿತು. ಹೌದು. ಗ್ಯಾಸ್ ಸ್ವಲ್ಪನೂ ಇಲ್ವಾ? ಹೇಗೆ? ಇಲ್ಲ, ಸ್ವಲ್ಪ ಗ್ಯಾಸ್ ಇಲ್ಲ. ಗ್ಯಾಸ್ ಅಂದರೆ ಬಿಲ್ಕುಲ್ ಬರಲ್ಲ ಗ್ಯಾಸ್. ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಕಷ್ಟ ಜಾಸ್ತಿ ಆಗ್ತಾ ಇದೆ. ಬೆವರೆಲ್ಲ ಫುಲ್ಲು. ಎಲ್ಲ ಅಡುಗೆ ಎಲ್ಲ ಮೆನು ಎಲ್ಲ ಇದೆಯಾ? ಹೇಗೆ ಕಡಿತ ಮಾಡಿದ್ದೀರಾ? ಹೇಗೆ? ಎಲ್ಲ ಮೆನು ಇಲ್ಲ, ಅರ್ಧ ಮೆನು ಇಲ್ಲ, ಏನು ಫುಲ್ಲು ಅಡುಗೆ ಮಾಡೋಕ್ಕಂತ ಭಾರಿ ಕಷ್ಟ ಆಗ್ತಾ ಇದೆ. ಮತ್ತು ಹೋಟೆಲ್ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ, ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಸರ್, ಯಾವ ರೀತಿ ನಡೀತಾ ಇದೆ ಈಗ ಗ್ಯಾಸ್ ಇಲ್ಲದೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅದನ್ನ ಹೇಳಿ. ಸಮಸ್ಯೆ ಅಂತ ಹೇಳಿದ್ರೆ ಸರ್, ಈಗ ಬಂದಿರೋ ಕಸ್ಟಮರಿಗೆ ವಾಪಸ್ ಕಳಿಸ್ಲಿಕ್ಕಾಗಲ್ಲ. ಅರ್ಧ ಅಷ್ಟು ಐಟಮನ್ನು ಮಾಡ್ತಾ ಇದ್ದೀವಿ. ಈಗ ಹೇಗಂತ ಹೇಳಿದರೆ ಮೆನುವಲ್ಲಿ ಅರ್ಧ ಮೆನುವನ್ನು ತೆಗೆದಿದ್ದೀವಿ. ಲೈವ್ ಐಟಮ್ ಎಲ್ಲ ದೋಸೆ ಮತ್ತು ಚೈನೀಸ್ ಎಲ್ಲ ಬಂದಿಟ್ಟಿದ್ದೀವಿ. ಈಗ ಏನು ಬೇಕು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮೀಲ್ಸಿಗೆ ಅದು ಮಾತ್ರ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಸರ್. ಗ್ಯಾಸ್ ಸ್ವಲ್ಪನೂ ಇಲ್ವಾ? ಹೇಗೆ ಸರ್? ಇಲ್ಲ ಸರ್, 3 ದಿವಸ ಆಯ್ತಿಂದ ಗ್ಯಾಸೇ ಬರ್ತಾ ಇಲ್ಲ, ಸಪ್ಲೈನೇ ಇಲ್ಲ. ಆಗಿದ್ರೆ ಸೌದೆ ಒಲೆನೇ ಮಾಡ್ತಾ ಇದ್ವಿ ಸರ್. ತುಂಬ ಕಷ್ಟ ಆಗುತ್ತೆ ಸರ್. ಅಂದರೆ ನಮ್ಮ ಆಫೀಸಿಂದ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಇದು ನಾವು ಏನು ಮಾಡಬೇಕು ಅವ್ರು ಅಂದರೆ ಯಾವ ಥರ ಮಾಡಬೇಕು ಅಂತ ಅವರು ಡೈರೆಕ್ಷನ್ ಕೊಡ್ತಿದ್ದಾರೆ. ಅದೇ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಥ್ಯಾಂಕ್ ಯು ಸರ್. ಒಟ್ಟಲ್ಲಿ ಇಲ್ಲಿ ನಮಗೆ ಒಂದು ಗಳಿಗೆ ಬಂದು ಇಲ್ಲಿ ಇರಲಿಕ್ಕಾಗಲ್ಲ, ಕಣ್ಣೆಲ್ಲ ಉರಿತಾ ಇದೆ, ಅಷ್ಟೊಂದು ಹೊಗೆ ಕೂಡ ಇದೆ. ಆದರೂ ಕೂಡ ಅವರು ಪ್ರತಿನಿತ್ಯ ಗ್ಯಾಸಲ್ಲಿ ಮಾಡ್ತಾ ಇದ್ದವರು ಈಗ ಸಡನ್ನಾಗಿ ಸೌದೆ ಹತ್ತ ಮುಖ ಮಾಡಿರುವಂಥದ್ದು ನೋಡಬೇಕು. ಗ್ಯಾಸ್ ಸಮಸ್ಯೆ ಸದ್ಯಕ್ಕಂತೂ ಪರಿಹಾರ ಆಗೋ ಲಕ್ಷಣ ಕಾಣ್ತಿಲ್ಲ. ಅಲ್ಲಿವರೆಗೆ ಈ ಸೌದೆಯಲ್ಲಿ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಗ್ಯಾಸ್ ಸಿಗದೆ ಹೋದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರುವಂಥ ಹಸಿ ಕಸದಿಂದಲೂ ಕೂಡ ನೀವು ಜೈವಿಕವಾಗಿ ನೀವು ಗ್ಯಾಸನ್ನು ಉತ್ಪಾದನೆ ಮಾಡಿಕೊಂಡು ನಿಮ್ಮ ಮನೆಯ ಗೃಹ ಬಳಕೆಗೆ ಏನು ಗ್ಯಾಸ್ ಬೇಕು ಅದನ್ನು ನೀವೇ ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಬೆಂಗಳೂರಿನಲ್ಲೂ ಕೂಡ ಇದು ಪಾಸಿಬಲ್ ಇದೆ. ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. LPG ಸಿಲಿಂಡರ್ ಸಿಗದಿದ್ದರೆ ನೀವು ಟೆನ್ಷನ್ ಆಗಬೇಡಿ, ಚಿಂತೆ ಮಾಡಲೇಬೇಡಿ. ನಗರದ ಮನೆಗಳಿಗೂ ಕೂಡ ಜೈವಿಕ ಇಂಧನವೇ ಪರಿಹಾರ ಆಗಬಹುದು ಮುಂದೆ. ಹಸಿ ಕಸ ಇದ್ದರೆ ಸಾಕು, ಸಿಲಿಂಡರ್ ಚಿಂತೆ ಬೇಡ ನಿಮಗೆ. ಮನೆಯ ಹಸಿ ಕಸದಿಂದ ತಯಾರಾಗುತ್ತೆ ಗ್ಯಾಸ್. ಸಣ್ಣ ಸ್ಥಳದಲ್ಲೇ ಸ್ಥಾಪಿಸಬಹುದು ಘಟಕ ಅಭಿವೃದ್ಧಿ. 2021ರಲ್ಲೇ ಬೆಂಗಳೂರಿನ ಯುವಕನೊಬ್ಬ ಈ ಸಾಧನೆಯನ್ನು ಮಾಡಿದ್ದಾನೆ. ಮೊದಲ ಮನೆ ಬಯೋ ಗ್ಯಾಸ್ ಪ್ಲಾಂಟ್ ಪರಿಚಯ ಮಾಡಿದನಾತ. ಮನೆಯ ಹಸಿ ಕಸದಿಂದ ಬಯೋ ಪ್ಲಾಂಟ್ ತಯಾರು ಮಾಡಬಹುದು. ಘಟಕಕ್ಕೆ ಅನಾರೋಬಿಕ್ ಆಕ್ಸಿಜನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿದ್ದಾನೆ. ಚಿಕ್ಕ ಮನೆಗಳಿಗೆ ಡಿಸೈನ್ ಮಾಡಲಾದ ಬಯೋಗ್ಯಾಸ್ ಅದು. 5 kg ಹಸಿ ಕಸದಿಂದ 1000 ಲೀಟರ್ ಮಿಥೇನ್ ಸಂಗ್ರಹ ಅದರಲ್ಲಿ ಮಾಡಬಹುದಾಗಿದೆ. 1000 ಲೀಟರ್ ಮಿಥೇನ್ನಿಂದ 400 ಗ್ರಾಮ್ ಅನಿಲ ಅದರಲ್ಲಿ ನಮಗೆ ಸಿಗುತ್ತೆ. ದೇವನಹಳ್ಳಿ ಇಂದಿರಾ ಕ್ಯಾಂಟೀನ್ನಲ್ಲಿ ಬಯೋಗ್ಯಾಸನ್ನು ಬಳಕೆ ಮಾಡಿಕೊಂಡು ಈಗ ಅಡುಗೆಯನ್ನು ತಯಾರು ಮಾಡುತ್ತಿದ್ದಾರೆ.
ನಿಮ್ಗೆ ಕಾರ್ಡ್ ಕೊಡ್ತೀರಾ ಕೇಸ್ ಅವ್ರ ಹತ್ರ ಕಳಿಸಿಲ್ಲ ಅಂದರೆ ನಮಗೆ ಕಳಿಸ್ಬಿಡ್ತಾರೆ ಡೈರೆಕ್ಟ್. ಇದನ್ನು ನಾವು ಇಯರ್ 2021 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ಪ್ರಾಜೆಕ್ಟ್ ಬಂದು ಬಯೋಗ್ಯಾಸ್ ಪ್ಲಾಂಟ್ ಅಂತ. ಸೊ ಹೇಗೆ ವೆಟ್ ವೇಸ್ಟ್ನ ನಾವು ಅವಾಯ್ಡ್ ಮಾಡ್ಬೋದು, ವೆಟ್ ವೇಸ್ಟ್ನ ಹೇಗೆ ಪ್ರಾಸೆಸ್ಸಿಂಗು ಆನ್ ದ ಪ್ಲೇಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ತುಂಬ ಇದೆ. ಅದನ್ನು ಇನ್ನೊಂದು ಬ್ರೌನ್ ಮ್ಯಾಟರಲ್ಲಿ ಹಾಕ್ಬಿಟ್ಟು ಮನೇಲೆ ಕೊಳೆಯೋ ಥರ ಮಾಡೋದು, ಅದೆಲ್ಲ ಪ್ರಾಕ್ಟಿಕಲಿ ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಅದಾದಮೇಲೆ ಲೆಫ್ಟ್ ಓವರ್ಸ್ ತೊಗೊಂಡೋಗೋದಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಇದರಿಂದ ನಾವೊಂದು ಯೋಚನೆ ಮಾಡಿದೆ ಅಂದರೆ ಬಯೋಗ್ಯಾಸ್ ಪ್ಲಾಂಟ್ಸ್ ಹೇಗೆ ಮಾಡ್ತಾರೆ, ಇಲ್ಲ ಸರ್ಕಾರ ನಮ್ಮಿಂದ ಇಲ್ಲಿಂದ ತೊಗೊಂಡೋಗ್ತಾರೆ, ಅದನ್ನು ಹೊರಗಡೆ ತೊಗೊಂಡೋಗಿ ಏನು ಮಾಡ್ತಾರೆ ಅಂತ ನೋಡಿದಾಗ ದೇ ಪುಟ್ ಇಟ್ ಇನ್ ಬಿಗ್ ಬಯೋಗ್ಯಾಸ್ ಪ್ಲಾಂಟ್ಸ್. ಸೊ ಈ ಬಯೋಗ್ಯಾಸ್ ಪ್ಲಾಂಟ್ ಈಸ್ ಅ ಟೆಕ್ನಾಲಜಿ, ಅನಾರೋಬಿಕ್ ಟೆಕ್ನಾಲಜಿ ಅಂತೀವಿ. ಸೊ ಅನಾರೋಬಿಕ್ ಡೈಜೆಷನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ನಮ್ಮ ಹೊಟ್ಟೆ ಒಳಗಡೆ ಎಲ್ಲ ಹೇಗೆ ಡೈಜೆಷನ್ ಆಗ್ತದೆ, ಸಿಮಿಲರ್ ಟೆಕ್ನಾಲಜಿ. ಸೊ ಈ ಅನಾರೋಬಿಕ್ ಡೈಜೆಷನ್ನ ನಾವು ಚಿಕ್ಕದಾಗಿ ಮಾಡಿದ್ರೆ ಹೇಗಿರುತ್ತೆ, ಅದು ಪ್ರಾಕ್ಟಿಕಲಿ ವಯಬಲ್ಲ, ಮನೆಗಳಲ್ಲೇ ಅದನ್ನು ಇಡೋದಕ್ಕಾಗುತ್ತಾ ಅಂತ ನಾವು ಫಸ್ಟು ಡ್ರಮ್ಸಲ್ಲೆಲ್ಲ ಟ್ರಯಲ್ ಮಾಡಿದ್ವಿ. ಸೊ ಅದಾದಮೇಲೆ ನಮಗೊಂದು ಗ್ರ್ಯಾಂಟ್ ಸಿಕ್ತು. ಸೊ ವಿ ಮೇಡ್ ಅ ಡಿವೈಸ್, ಬೇರೆ ಎಲ್ಲದಕ್ಕೂ ಡಿವೈಸ್ ಇದೆ, ಕೂತ್ಕೊಳ್ಳೋಕೆ ಚೇರ್ ಇದೆ, ಮತ್ತು ಫೋನು ಯೂಸ್ ಮಾಡೋದಕ್ಕೆ ಎಲ್ಲ ಥಿಂಗ್ಸು ಎವಾಲ್ವ್ ಆಗ್ತಾಯಿದೆ. ಬಟ್ ಡಸ್ಟ್ಬಿನ್ಸ್ ಏನೂ ಎವಾಲ್ವ್ ಆಗಿಲ್ಲ. ಸೊ ವಿ ಸ್ಟಿಲ್ ಕೀಪ್ ಓನ್ಲಿ 2 ಬಿನ್ಸ್ ಅಷ್ಟೇ ನಾವು ಇಟ್ಕೊಳ್ಳೋದು ಕಲೆಕ್ಟ್ ಮಾಡೋದಕ್ಕೆ. ಅದನ್ನು ಎಫೆಕ್ಟಿವಾಗಿ ನಾವು ಕಲೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ವಿ ಮೇಡ್ ಅ ನ್ಯೂ ಡಸ್ಟ್ಬಿನ್. ಸೊ ದ್ಯಾಟ್ ಅಡುಗೆ ಅನಿಲ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆಯಾ? ಗ್ಯಾಸ್ ಗೌಡೌನ್ಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ಯಾಸ್ ಗೌಡೌನ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಆಗದಂತೆ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದೆ. ಅಡುಗೆ ಅನಿಲ ಅಕ್ರಮವಾಗಿ ಮಾರಾಟ ಮಾಡದಂತೆ ಜಿಲ್ಲಾಡಳಿತ ವಿಜಯನಗರದಲ್ಲಿ ಕಣ್ಣಿಟ್ಟಿದೆ. ಏನಾದರೂ ಆ ರೀತಿ ಅನುಮಾನಗಳು ಬಂತು ಅಂಥೇಳಿ ಆದರೆ ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಮತ್ತು ಎಲ್ಲೂ ಕೂಡ ಅದು ಅಕ್ರಮ ಆಗದ ರೀತಿಯಲ್ಲಿ ಗ್ಯಾಸ್ ಗೋಡೌನ್ನಿಂದ ಎಲ್ಲಿಗೆ ತಲುಪುತ್ತೆ ಅದೆಲ್ಲವನ್ನು ಕೂಡ ಪೊಲೀಸರ ನಿಯೋಜನೆಯಲ್ಲೇ ಆ ಆಪರೇಷನ್ ಆಗುತ್ತೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧ ನಮ್ಮ ಮನೆಗಳಲ್ಲೂ ಕೂಡ ತಲುಪಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ಏನು ಇತ್ತು, ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಡೊಮೆಸ್ಟಿಕ್ ಸಿಲಿಂಡರ್ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ಗ್ಯಾಸ್ ಗೋಡನ್ಗಳ ಬಳಿ ಪೊಲೀಸರನ್ನು ಇವತ್ತು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ಗಳು ಮಿಸ್ಯೂಸ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಗ್ಯಾಸ್ ಗೋಡನ್ಗಳ ಮೇಲೆ ನಿಗಾವನ್ನು ವಹಿಸಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಗ್ಯಾಸ್ನ ಸ್ಟಾಕ್ ಎಷ್ಟಿದೆ, ಅದರ ಜೊತೆಗೆ ಬಂದಿರತಕ್ಕಂತಹ ಮಾಲ್ ಎಷ್ಟು, ಲೋಡ್ ಎಷ್ಟು, ಅದರ ಜೊತೆಗೆ ಸಂಪೂರ್ಣವಾಗಿ ಆ ಗ್ಯಾಸ್ ಗೋಡನ್ನ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಬಗ್ಗೆನೂ ಕೂಡ ಸಂಪೂರ್ಣ ಚೆಕ್ ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಪ್ರತಿಯೊಂದು ಗ್ಯಾಸ್ ಗೋಡನ್ನ ಎದುರುಗಡೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಗ್ಯಾಸ್ ಜನರಿಗೆ, ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾರು ಕೂಡ ಆತಂಕ ಪಡಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಪೊಲೀಸರಿಗೆ ಇವತ್ತು ಪ್ರತಿಯೊಂದು ಗ್ಯಾಸ್ ಗೋಡನ್ನ ಬಳಿ ಇವತ್ತು ಕರ್ತವ್ಯಕ್ಕೆ ಬಂದೋಬಸ್ತನ್ನು ನಿಯೋಜನೆ ಮಾಡಿ, ಅದರ ಜೊತೆಗೆ ಗ್ಯಾಸ್ಗಳು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಯುಗಾದಿ ಹಬ್ಬದ ದಿನವೇ ಬೆಂಗಳೂರಿನಲ್ಲಿ ಸಿಲಿಂಡರನ್ನು ಕಳ್ಳತನ ಮಾಡಿದ್ದಾರೆ. ಗೃಹ ಬಳಕೆಯ 2 ಸಿಲಿಂಡರ್ ಕಳವು ಮಾಡಿದ್ದಾರೆ ಕಳ್ಳರು, ಚೋರರು. RC ಲೇಔಟ್ನ ವಿಶ್ವಪ್ರಿಯ ಅಪಾರ್ಟ್ಮೆಂಟ್ನಲ್ಲಿ ಘಟನೆಯಾಗಿದೆ. ಸಿಲಿಂಡರ್ ಕಳವು ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ದ 2 ಯುವಕರು ಈ ಕಳ್ಳತನ ಮಾಡಿದ್ದಾರೆ. ಒಬ್ಬ ಹೊರಗೆ ನಿಂತಿದ್ರೆ ಮತ್ತೊಬ್ಬ ಬೈಕ್ ಸಮೇತ ಒಳಗಡೆ ಹೋಗಿದ್ದ. 2 ಸಿಲಿಂಡರ್ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಈಗ ಸಿಲಿಂಡರ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಟಿಪಿಕಲಿ ಅವರು ಕಳ್ಳರು ಅಲ್ಲದೆ ಇದ್ದರೂ ಕೂಡ ಈ ಸಿಲಿಂಡರ್ ಕಳ್ಳತನ ಮಾಡೋದಕ್ಕೆ ಹೈ ಪ್ರೊಫೈಲ್ ಕಳ್ಳರು ಇವರಲ್ಲ. ಜರ್ಕಿನ್ ಹಾಕೊಂಡಿದ್ದಾರೆ, ಹೆಲ್ಮೆಟ್ ಹಾಕೊಂಡಿದ್ದಾರೆ, ಸ್ಕೂಟಿಯಲ್ಲಿ ಬಂದ, ಗಾಡಿ ನಿಲ್ಲಿಸ್ದ, ಸಿಲಿಂಡರ್ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದ. ಇದು RC ಲೇಔಟ್ನಲ್ಲಿ ನಡೆದಂಥ ಘಟನೆ. ಇದು ಒಬ್ಬ ಹೊರಗಡೆ ನಿಂತಿದ್ರೆ ಮತ್ತೊಬ್ಬ ಬೈಕ್ನಲ್ಲಿ ಕೂತ್ಕೊಂಡಿದ್ದ. ಒಳಗಡೆ ಸಿಲಿಂಡರ್ ಇತ್ತು, ಅದನ್ನು ಕಿತ್ಕೊಂಡು ಓಡೇ ಬಿಟ್ಟ.
ಘಟನೆ ಆಗಿದ್ದು RC ಲೇಔಟ್ ಬೆಂಗಳೂರಿನಲ್ಲಿ. CCTV ಕ್ಯಾಮೆರಾದಲ್ಲಿ ಇದೆಲ್ಲವೂ ಕೂಡ ಸೆರೆಯಾಗಿದೆ. ಇನ್ನು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇದು ಕಗ್ಗಂಟಾಗಿ ಉಳಿದಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದಂಥ ಸಮರ್ಥ್ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಚಮಕನ್ನ ಕೊಟ್ಟಿದ್ದಾರೆ. ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಟಿಕೆಟ್ ಘೋಷಣೆ ಮುನ್ನವೇ ನಾಮಿನೇಷನ್, ನಾನೇ ಅಭ್ಯರ್ಥಿ ಎಂದು ಗುಡುಗಿದ ಸಮರ್ಥ್. ದಾವಣಗೆರೆ ದಕ್ಷಿಣ ಚುನಾವಣಾ ಕಣ ರಂಗೇರ್ತಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವರ ಕುಟುಂಬದ ಈ ನಿರ್ಧಾರ ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವಾಗಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ. ಕಾಂಗ್ರೆಸ್ ಕಟ್ಟಿರುವುದೇ ಅಪ್ಪಾಜಿ ಶಾಮನೂರು. ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗುವ ವಿಶ್ವಾಸವಿದೆ. ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಗೆಲ್ಲುವವರಿಗೆ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಅಷ್ಟೇ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಎರಡು, ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆಯಾಗುವ ಮೊದಲೇ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಪಕ್ಷವನ್ನ ಗೊಂದಲಕ್ಕೆ ಸಿಲುಕಿಸಿದ್ದಾರೆ. ಸಮರ್ಥ ಒಂದಲ್ಲ ಎರಡು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸುತ್ತಾರೆ. ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಶಾಮನೂರು ಕುಟುಂಬದ ಈ ನಡೆ ಭಾರೀ ಕುತೂಹಲ ಮೂಡಿಸಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಈ ಟಿಕೆಟ್ ಜಟಾಪಟಿ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆ. ಈ ಸಂಬಂಧ ನಾಯಕರ ಅಂತಿಮ ಸುತ್ತಿನ ಸಭೆ ಕೂಡ ನಡೆದಿದ್ದು, ಸಿದ್ದರಾಮಯ್ಯ, DK ಶಿವಕುಮಾರ್, ಸುರ್ಜೇವಾಲಾ ಅವರು ಮಹತ್ವದ ಸಭೆಯನ್ನ ನಡೆಸಿ ಇಂದು ಸಂಜೆ ಒಳಗೆ ಅಭ್ಯರ್ಥಿಯ ಘೋಷಣೆಯ ವಿಚಾರವಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರವಾಗಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಕಗ್ಗಂಟಿನ ಪ್ರಶ್ನೆಯಾಗಿದೆ. ಅಡಕತ್ತರಿಯಲ್ಲಿ ಸಿಕ್ಕಾಕೊಳ್ಳೋ ರೀತಿಯಾಗಿದೆ. ಸಭೆಯನ್ನ ನಡೆಸಿ ತದನಂತರವಾಗಿ ಇವತ್ತು ಸಂಜೆಯೊಳಗೆ ತೀರ್ಮಾನ ಹೇಳಲಿದ್ದಾರೆ. Look towards. Congress party is the only party where people look towards. And that's why we are going to work unitedly. Like you were skeptical, but we won both the seats in by-election. Everybody said you will not win the seats because you've not won for 50 years. But we won the seats because people of Karnataka are with us. Ordinary people, poor people are with us. We are again going to win the 2 by-elections in assembly with blessings of our brothers and sisters of Karnataka. Thank you. Congress. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಭಾರೀ ಜಟಾಪಟಿ ಶುರುವಾಗಿದೆ. ಮುಸ್ಲಿಂ ವರ್ಸಸ್ ಲಿಂಗಾಯತ ನಾಯಕರ ವಾಕ್ ಸಮರ ಜೋರಾಗಿದೆ. ಪಕ್ಷದಿಂದ ಅಭ್ಯರ್ಥಿ ಆಯ್ಕೆಗೂ ಕೂಡ ಮೊದಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಸಮರ್ಥ ಶಾಮನೂರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಎಲೆಕ್ಷನ್ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಭಾರೀ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಸಚಿವರು ಹಾಗೆ ಶಾಸಕರಿಂದ ಅಸಮಾಧಾನವನ್ನ ಹೊರಹಾಕಲಾಗಿದೆ.
ಸಚಿವ ಜಮೀರ್ ಅಹಮದ್, ಶಾಸಕ ರಹೀಂ ಖಾನ್ ಹಾಗೆ ಸಲೀಂ ಅಹಮದ್, ಮಾಜಿ ಸಚಿವ ತನ್ವೀರ್ ಸೇಠ್ರಿಂದ ಸಭೆಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಈ ಆಕ್ಷೇಪವನ್ನ ಆಲಿಸಿ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಅವರು. ಲಿಂಗಾಯತ ಸಚಿವರು ಶಾಸಕರಿಂದ ಸಮರ್ಥಪರ ಬ್ಯಾಟಿಂಗ್ ಮಾಡಲಾಗ್ತಿದೆ. ಸಚಿವ ಈಶ್ವರ್ ಖಂಡ್ರೆ, ಶಾಸಕ CS ನಾಡಗೌಡ ಮಾತನಾಡಿದ್ದಾರೆ. ಸಭೆಯಲ್ಲಿದ್ದ ಕೆಲ ಲಿಂಗಾಯತ ನಾಯಕರು ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ದಾವಣಗೆರೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಜಟಾಪಟಿ ಜೋರಾಗಿದೆ. HY ಮೇಟಿ ಕ್ಷೇತ್ರ ಬಾಗಲಕೋಟೆಯಲ್ಲಿ ಅವರ ಕುಟುಂಬದ ಒಳಜಗಳ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಟಿಕೆಟ್ ಗೊಂದಲ ಬಗೆಹರಿಸುವುದಕ್ಕೆ ಖುದ್ದು ಸಿಎಂ ಸಭೆಯನ್ನ ನಡೆಸಿದ್ರೂ ಕೂಡ ಒಮ್ಮತಕ್ಕೆ ಬಂದಿಲ್ಲ. ಮೇಟಿ ಕುಟುಂಬದ ಒಳಜಗಳದಿಂದ ತಲೆನೋವು. ಖುದ್ದು ಸಿಎಂ ಸಭೆ ನಡೆಸಿದರೂ ಒಮ್ಮತವಿಲ್ಲ. ಬಾಗಲಕೋಟೆ ಉಪಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ತೀವ್ರಗೊಂಡಿದೆ. HY ಮೇಟಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಇನ್ನೂ ಗೊಂದಲದಲ್ಲೇ ಉಳಿದಿದೆ. ಈ ಬಿಕ್ಕಟ್ಟು ಬಗೆಹರಿಸಲು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ. ಮೇಟಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಒಮ್ಮತ ಸಾಧಿಸಲು ಸೂಚನೆ ನೀಡಿದ್ರೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಮಲ್ಲಿಕಾರ್ಜುನ ಮೇಟಿ ವರ್ಸಸ್ ಉಮೇಶ್ ಮೇಟಿ. ಮೇಟಿ ಮಕ್ಕಳಾದ ಮಲ್ಲಿಕಾರ್ಜುನ ಮೇಟಿ ಮತ್ತು ಉಮೇಶ್ ಮೇಟಿ ನಡುವೆ ತೀವ್ರ ಪೈಪೋಟಿ ಇದೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋದಾಗಿ ಸಹೋದರರು ಹೇಳಿಕೊಂಡಿದ್ದಾರೆ. ಆದರೆ ಕೊನೆಯ ಪುತ್ರಿ ಮಹಾದೇವಿ ಮೇಟಿ ವಿರೋಧ ವ್ಯಕ್ತಪಡಿಸಿದ್ದು ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡಿದರೆ ಬಂಡಾಯಕ್ಕೆ ಇಳಿಯುವ ಸೂಚನೆ ನೀಡಿದ್ದಾರೆ. ಮೂವರ ಜಗಳದಲ್ಲಿ ಲಾಭ ಮಾಡಿಕೊಳ್ಳುತ್ತಾ ಬಿಜೆಪಿ. ಯಾರಿಗೆ ಟಿಕೆಟ್ ನೀಡಿದ್ರೂ ಪಕ್ಷದ ಗೆಲುವಿಗಾಗಿ ಶ್ರಮಿಸುವುದಾಗಿ ಮತ್ತೊಬ್ಬ ಪುತ್ರಿ ಬಾಯಕ ಹೇಳಿದ್ದಾರೆ. ಆದರೂ ಕೂಡ ಕುಟುಂಬದ ಒಳಜಗಳ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದ್ದು ಇದು ಬಿಜೆಪಿ ಪಾಲಿಗೆ ಲಾಭವಾಗುವ ಸಾಧ್ಯತೆಯೂ ಇದೆ. ಸಿದ್ದು ಉತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇನ್ನ ಬಿಜೆಪಿಯಲ್ಲಿ ಕೂಡ ಜೋರಾಗಿದೆ ಉಪಚುನಾವಣೆಯ ಕಾವು. ಸೋಮವಾರ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು. ಸದ್ಯ ಅಭ್ಯರ್ಥಿಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇರುವಂತಹ ಕಡಿಮೆ ಅವಧಿಯಲ್ಲೇ ಚುನಾವಣೆಯನ್ನ ಗೆಲ್ಲುವ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಒಡಕನ್ನೇ ಬಳಸಿಕೊಳ್ಳುತ್ತಾ ಬಂಡವಾಳವಾಗಿ ಬಿಜೆಪಿ ಅನ್ನುವಂಥದ್ದು. ಯಾಕಂದ್ರೆ ದಾವಣಗೆರೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ವಾರ್ ಶುರುವಾಗಿದೆ. ಇದರ ನಡುವೆ ಈ ಚುನಾವಣೆಯ ಸಂದರ್ಭದಲ್ಲಿ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ನಾನಾ ರೀತಿಯ ತಂತ್ರಗಾರಿಕೆಯನ್ನ ಬಳಸಿಕೊಳ್ತಾ ಇದೆ. ಉಪಚುನಾವಣೆಯಲ್ಲಿ ಗೆದ್ದು ಬೀಗಬೇಕು ಅನ್ನುವಂತಹ ವಿಚಾರವಾಗಿ. ಹಾಗಾಗಿ ಈ ಒಂದು ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಟಿಕೆಟ್ ವಂಚಿತರಾಗಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಆ ಸಂದರ್ಭದಲ್ಲಿ ಒಡಕಾಗಿತ್ತು ಬಿಜೆಪಿಯಲ್ಲಿ. ಈಗ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅಂದ್ರೆ ಬೈ ಎಲೆಕ್ಷನ್ ನಿಂದಲೇ ತಮ್ಮ ಸಾಮರ್ಥ್ಯವನ್ನ ತೋರಿಸಬೇಕು. ಈಗಾಗಲೇ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ, ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಗೆಲುವು ಸೋಲು ಅನ್ನುವ ವಿಚಾರವಾಗಿ ಬಂದ್ರೆ ಈಗಾಗಲೇ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿ ಸದ್ಯದ ಮಟ್ಟಿಗೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಘರ್ ವಾಪಸಿ ಬಲ ಇದೆ. ಬಾಗಲಕೋಟೆ ಗೆಲುವಿಗೆ ಬಿಜೆಪಿಯಿಂದ ಇನ್ನಿಲ್ಲದಂತ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಪಕ್ಷದ ಮುಖಂಡರುಗಳು ದೂರವಾಗಿದ್ರು. ಈಗ ಮುಖಂಡರುಗಳ ಮನೆಗಳಿಗೆ ತೆರಳಿ ಮಾತುಕತೆಯನ್ನ ನಡೆಸಿ ಮನವೊಲಿಕೆ ಮಾಡಲಾಗಿದೆ. ಚುನಾವಣೆ ಉಸ್ತುವಾರಿ ಗೋವಿಂದ ಕಾರಜೋಳ ಅವರು ಅರುಣ್ ಶಾಪೂರಾಗೆ ಪಕ್ಷದಿಂದ ಗರ್ವಾಪ್ಸಿ ಹೊಣೆಯನ್ನ ಕೊಡಲಾಗಿದೆ. ಸದ್ಯಕ್ಕೆ ಸಾಕಷ್ಟು ಜನ ಬೇಸರ ಹೊರಹಾಕಿದ್ರು. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿತ್ತು ಟಿಕೆಟ್ ಕೊಡುವ ವಿಚಾರವಾಗಿ. ಆಗ ಬಿಜೆಪಿಯಲ್ಲಿ ಒಡಕು ಮೂಡಿತ್ತು. ಪಕ್ಷಕ್ಕೆ ಇಷ್ಟು ವರ್ಷ ದುಡಿದ್ರೂ ಕೂಡ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ. ಆದರೆ ಆ ನಾಯಕರುಗಳ ಮನೆಗೆ ತೆರಳಿ ಅವರೊಟ್ಟಿಗೆ ಮಾತುಕತೆ ನಡೆಸಿ ಅವರ ಮನವೊಲಿಸಿ ಈಗ ಬಿಜೆಪಿ ಪ್ರಚಾರದ ಭರಾಟೆಯನ್ನ ಜೋರು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಿಜೆಪಿ ತನ್ನ
ಪಕ್ಷದಲ್ಲಿರುವಂತ ತಮ್ಮಲ್ಲಿರುವಂತ ಒಡಕನ್ನ ತೋರಿಸ್ಕೊಳ್ಬಾರ್ದು ಈಗ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡೋದಕ್ಕೆ ಅಭ್ಯರ್ಥಿಗಳ ವಿಚಾರವಾಗಿ ಕಗ್ಗಟ್ಟಾಗಿ ಉಳಿದಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ರೂಪಿಸಲಾಗ್ತಿದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಉಪಚುನಾವಣಾ ಕದನ ಘೋಷಣೆಯಾದ ಹಿನ್ನೆಲೆ ಮೊಟಕುಗೊಳ್ಳುತ್ತಾ ಹಾಗಾದ್ರೆ ಬಜೆಟ್ ಅಧಿವೇಶನ 2ನೇ ದಿನಗಳ ಮುಂಚೆ ಅಧಿವೇಶನ ಮೊಟಕುಗೊಳಿಸುವುದಕ್ಕೆ ಸಲಹೆಯನ್ನ ಮಾಡಲಾಗಿದೆ. ಸಿಎಂಗೆ ಸಲಹೆಯನ್ನ ನೀಡಿದ್ದಾರೆ ಸುರ್ಜೇವಾಲಾ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಉಪಚುನಾವಣೆಯ ಕದನದ ಘೋಷಣೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಧಿವೇಶನದ ವಿಚಾರ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಈಗಾಗಲೇ ಸುರ್ಜೇವಾಲಾ ಹಾಗೆ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು 2 ದಿನಗಳ ಮುಂಚೆ ಮುಂದೂಡಿಕೆ ಮಾಡೋದಕ್ಕೆ. ಎಲೆಕ್ಷನ್ ಪ್ರಚಾರಕ್ಕೆ ಹೆಚ್ಚು ಸಮಯ ಇಲ್ಲದಂತಹ ಕಾರಣ ನಿಗದಿಯಂತೆ ಮಾರ್ಚ್ 26ಕ್ಕೆ ಅಧಿವೇಶನ ಮುಕ್ತಾಯ ಆಗಬೇಕು. ಅದರ ಬದಲು 2 ದಿನದ ಮೊದಲೇ ಮುಕ್ತಾಯ ಆಗುವಂತ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಅವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರೊಟ್ಟಿಗೆ ಮಾತನಾಡಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ತೆರಳಬೇಕಾಗಿದೆ. ಇವತ್ತು ಸಂಜೆಯೊಳಗೆ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆಯ ವಿಚಾರವಾಗಿ ನಿರ್ಧಾರವನ್ನ ಹೇಳಲಿದ್ದಾರೆ. 27ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಹೀಗಾಗಿ ಪ್ರಚಾರ ಕೇವಲ 10 ದಿನಗಳು ಮಾತ್ರ ಸಿಗುತ್ತೆ. ಅಧಿವೇಶನವನ್ನ ಮೊಟಕುಗೊಳಿಸಿದ್ರೆ ಈ ಪ್ರಚಾರದ ಅವಕಾಶ ಸಿಗಲಿದೆ. ಹಾಗಾಗಿ ಮೊಟಕುಗೊಳಿಸುವಂತೆ ಸಲಹೆಯನ್ನ ಕೊಡಲಾಗಿದೆ. ಸೋಮವಾರ ಬಿಎಸ್ಸಿ ಸಭೆಯನ್ನ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಒಂದೊಮ್ಮೆ ಬಿಎಸ್ಸಿ ಸಭೆ ನಡೆಸಿದ್ರೆ ಮಂಗಳವಾರ ಅಧಿವೇಶನವನ್ನ ಮುಗಿಸುವ ಪ್ಲಾನ್ ಕೂಡ ಇದೆ. ಚುನಾವಣೆಯ ಪ್ರಚಾರಕ್ಕೆ ತೆರಳಬೇಕಾಗಿದೆ. ಸ್ಥಳದಲ್ಲಿ ನಿಂತುಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡಬೇಕಾಗಿದೆ. ಸಮಯ ಅತಿ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿವೇಶನವನ್ನ 2 ದಿನ ಮುಂಚಿತವಾಗಿ ಮುಗಿಸಿ ಅನ್ನುವಂತಹ ಸಲಹೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲೂ ಕೂಡ ಮೀಟಿಂಗ್ ಆಗಬೇಕು. ಯಾಕಂದ್ರೆ ಈಗಾಗಲೇ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯಲ್ಲಿ ದಲಿತ ನಾಯಕರುಗಳ ಜಟಾಪಟಿಯ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ, ಅಧಿವೇಶನ ಕೂಡ ಇದೆ. ಈ ಸಂದರ್ಭದಲ್ಲಿ ಉಪಚುನಾವಣೆಗೆ ಸರಿಯಾಗಿ ಸಮಯ ಸಿಗ್ತಾ ಇಲ್ಲ. ಅಧಿವೇಶನವನ್ನ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಪ್ರಚಾರಕ್ಕೆ ಹಿನ್ನಡೆಯಾಗುತ್ತೆ. ಹಾಗಾಗಿ 2 ದಿನ ಮುಂಚಿತವಾಗಿ ಅಧಿವೇಶನವನ್ನ ಮುಗಿಸಿ ಎನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈದ್ ಹಬ್ಬದ ಸಂಭ್ರಮ ಜೋರಾಗಿದೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. 10 ರಿಂದ 20 ಸಾವಿರ ಜನರಿಂದ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆದಿದೆ. ಸುತ್ತಮುತ್ತ ಸಂಚಾರ ಬದಲಾವಣೆ ಮಾಡಲಾಗಿದೆ. ಈದ್ಗಾ ಮೈದಾನದ ಸುತ್ತಮುತ್ತ ವಾಹನ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನ ಹಾಕಲಾಗಿದೆ. ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಬಂದೋಬಸ್ತ್ ಮಾಡಲಾಗಿದ್ದು ನಗರದಾದ್ಯಂತ 10,000ಕ್ಕೂ ಹೆಚ್ಚು ಪೊಲೀಸ್ ಮನ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಖುದ್ದು ಡಿಸಿಪಿಗಳೇ ಫೀಲ್ಡ್ಗೆ ಇಳಿದು ಮಾನಿಟರಿ ಟ್ಯಾನರಿ ರೋಡ್ ಹಾಗೆ ಜೆಜೆ ನಗರದ ಗೌರಿಪಾಳ್ಯ, ಶಿವಾಜಿನಗರ, ವಿವೇಕ್ ನಗರ, ಚಾಮರಾಜಪೇಟೆ ಹೀಗೆ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಅಕಾಲಿಕವಾಗಿ ಸುರಿದಂತಹ ಭಾರೀ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ರೈತರು ತತ್ತರಿಸಿ ಹೋಗಿದ್ದಾರೆ. ಮಳೆಯ ಅವಾಂತರಕ್ಕೆ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಹಣ್ಣನ್ನ ಕೇಳೋರೇ ಇಲ್ಲದಂತಾಗಿ ಹೋಗಿದೆ. ವಾರದಿಂದ ಸತತವಾಗಿ ಮಳೆ ಸುರಿತಾ ಇದೆ. ಆ ಮಳೆಗೆ ಕಲ್ಲಂಗಡಿ ಬೆಲೆ ಕುಸಿತವಾಗಿದೆ. ಬೇಸಿಗೆ ಸಂದರ್ಭದಲ್ಲಿ ಕಲ್ಲಂಗಡಿ ಮೊರೆ ಹೋಗ್ತಾ ಇದ್ದಂಥದ್ದು ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿನ ಬೆಲೆ ಕೂಡ ಜಾಸ್ತಿ ಆಗಿತ್ತು. ಕೆಜಿಗೆ 40 ರೂಪಾಯಿ ಇದ್ದಂತಹ ಬೆಲೆ
ಕೇವಲ ಒಂದು ವಾರದಲ್ಲಿ 15 ರೂಪಾಯಿಗೆ ಕುಸಿತವಾಗಿದೆ. ಬೆಲೆ ಕಡಿಮೆ ಆದರೂ ಕೂಡ ಕಲ್ಲಂಗಡಿ ಹಣ್ಣನ್ನ ಯಾರೂ ಕೇಳ್ತಾ ಇಲ್ಲ. ವ್ಯಾಪಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಸ್ಥರು. ಕಲ್ಲಂಗಡಿ ಹಣ್ಣನ್ನು ಬೆಳೆದಂತಹ ವ್ಯಾಪಾರಸ್ಥರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ. ಯಾಕಂದ್ರೆ ಅಕಾಲಿಕವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕಲ್ಲಂಗಡಿ ಹಣ್ಣಿನ ಬೆಲೆ ಕೆಜಿಗೆ 40 ರೂಪಾಯಿ ಇತ್ತು, ಆದರೆ ಈಗ ಕೆಜಿಗೆ 15 ರೂಪಾಯಿ ಆಗಿದೆ. 15 ರೂಪಾಯಿ ಆದರೂ ಕೂಡ ಈ ಹಣ್ಣನ್ನ ಯಾರು ಕೇಳೋ ರೀತಿ ಇಲ್ಲ. ಅವಕಾಳಿ ಮಳೆ ಅವಾಂತರಕ್ಕ ಇವತ್ತು ಎಲ್ಲೋ ಒಂದು ಕಡೆ ಕಲ್ಲಂಗಡಿ ವ್ಯಾಪಾರಿಗಳು ಕೂಡ ಸಂಕಟಗೀಡಾಗಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಏನು ರಂಜಾನ್ ಹಬ್ಬ ಹಿನ್ನೆಲೆಯಲ್ಲಿ ಸಾಕಷ್ಟು ಕಲ್ಲಂಗಡಿಯನ್ನು ತಂದಿದ್ದಾರೆ, ಸ್ಟಾಕ್ ಮಾಡಿದ್ದಾರೆ. ಅದರ ಕಳೆದ ಒಂದು ವಾರದಿಂದ ಅಕಾಲಿಕವಾಗಿ ಗಾಳಿ ಮಿಶ್ರಿತ ಏನು ಮಳೆ ಸುರಿತಾ ಇದೆ. ಆ ಮಳೆಯಿಂದ ಸಂಪೂರ್ಣ ಬಿಸಿಲುನಾಡು ತಂಪಾಗ್ಯದ. ಹೀಗಾಗಿ ರುಚಿಯಾದ ಕೆಂಪು ಆದ ನೋಡ್ಬೋದು ನೀವು ದೃಶ್ಯದಲ್ಲಿ. ಏನು ಕಲ್ಲಂಗಡಿ ಅಂತ ಹೇಳ್ತಾರೆ, ವಾಟರ್ ಮಿಲನ್ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಯಾರೂ ಕೂಡ ತಗೋತಾ ಇಲ್ಲ. ನೋಡ್ಬೋದು ನೀವು ಟೋಟಲಿ ಯಾರೂ ಕಸ್ಟಮರ್ ಇಲ್ಲ, ಟೋಟಲಿ ಅಂಗಡಿ ಬೀಕೋ ಅನ್ನುತ್ತಾ ಇದೆ. ಕಾರಣ ನೋಡ್ಬೋದು ನೀವು ದೃಶ್ಯದಲ್ಲಿ. ಕಾರಣ ಏನು ಕಳೆದೊಂದು ವಾರದಿಂದ ಸುರಿತಿರುವ ಅಕಾಲಿಕ ಮಳೆ ಬಿಸಿ ಎಲ್ಲೋ ಒಂದು ಕಡೆ ಇವತ್ತು ವ್ಯಾಪಾರಿಗಳು ಕೂಡ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈ ಸೈಡ್ ಫುಲ್ ಕಲ್ಲಂಗಡಿ ಕೆರ, ಆ ಸೈಡ್ ಕೂಡ ಆ ಕಲ್ಲಂಗಡಿ ಕೆರ. ಟೋಟಲಿ ಯಾರೂ ಕೂಡ ಕೇಳೋರು ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಕಾರಣ ವಾರದಿಂದ ಸುರಿತಿರೋ ಮಳೆ ಅಂತ ಹೇಳ್ಬೋದು. ಟೋಟಲಿ ಕಲ್ಲಂಗಡಿ ವ್ಯಾಪಾರಿ ಎಲ್ಲೋ ಒಂದು ಕಡೆ ಈ ಅಕಾಲಿಕ ಮಳೆ ಬಿಸಿ ಅವ್ರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ನೀವು ನೋಡ್ಬೋದು ಯಾವ ರೀತಿ ಕಲ್ಲಂಗಡಿ ಕೆಂಪಾದ ನಂಬರ್ 1 ಕ್ವಾಲಿಟಿ ಕಲ್ಲಂಗಡಿ ತಂದಿದ್ದಾರೆ. ಇಂಥ ಒಂದು ಕಲ್ಲಂಗಡಿ ತಂದರೂ ಕೂಡ ಎಲ್ಲೋ ಒಂದು ಕಡೆ ಕೇಳೋರಿಲ್ಲ ಎಂಬ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಕಾರಣ ವಾರದಿಂದ ಸುರಿತಿರುವ ಅಕಾಲಿಕ ಮಳೆ ಅಂತ ಹೇಳ್ಬೋದು. ಇಲ್ಲಿ ವ್ಯಾಪಾರಿನೇ ಇದ್ದಾರೆ, ಅವರನ್ನೇ ಕೇಳೋಣ. ಯಾಕ್ರಿ ಗಿರಾಕ್ ಕಮ್ ಕಾಣುತ್ತೆ? ये पानी जो 4-5 दिन से जो पानी पड़ रहा है, बर्फ़ गिर रहा है, इसकी वजह से मार्केट पूरा स्लो हो गया. और इतने माला पड़ने की वजह ये पानी की वजह है. और क्या है, कारोबार भी रेट गिर गया, पूरा डाउन हो गया. कैसे किलो है रेट? अभी क्या है 10 रुपये, 8 रुपये, 50 के 3, 50 के 4 ऐसा तरबूज दे रहे हैं. इसलिए क्या है, कारोबार पूरा ख़राब हो गया है. अब क्या रेट है आज? आज देखिए 10 रुपये का माल है. किलो 10 रुपये? किलो 10 रुपये है. और 50 के 3 का तरबूज भी मिलेंगे आपको, वो भी रेट का है, कम ज़्यादा. और एक नंबर माल 10 रुपये किलो. और 19-20 माल 50 के 4, 50 के 6 तरबूज ऐसा दे रहे हैं. हाँ, ये टोटली अब रमज़ान है, एक्चुअली बहुत लोग लेते, तुम बहुत स्टॉक करे, मगर क्यों लोग नहीं आ रहे? इसकी वजह भी क्या है सर, 2-4 दिन से पानी पड़ा है. इसकी वजह मार्केट स्लो भी हो गई. और मार्केट में माल बहुत हो गया है. क्या बोलते हो, शॉर्टेज नहीं है, हर जगह माल है, गली में और मार्केटों में और खेतों में. खेत में भी माल उठाने के वास्ते भी बहुत सोच रहे लोग. क्या बोलते मार्केट में रेट गिर गया अभी. ಸೊ ಇದು ಈ ಅಂಗಡಿಯವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ಬೆಲೆ ಕುಸಿದಿದೆ. ಈಗಾಗಲೇ 10 ರೂಪಾಯಿ ಕೆಜಿ, 50 ರೂಪಾಯಿಗೆ 3 ಏನದಂದ್ರೆ ಕಲ್ಲಂಗಡಿ ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಸತ್ವವಾಗಿ ಸುರಿದ ಮಳೆಯಿಂದ ಬೆಲೆ ಕೂಡ ಕುಸಿತವಾಗಿದೆ. ಇದರ ಮಧ್ಯೆ ಈಗಾಗಲೇ ಜನ ಕೂಡ ಕೇಳೋರಿಲ್ಲ. ಕಾರಣ ಅಕಾಲಿಕ ಮಳೆ ಅವಾಂತರಕ್ಕೆ ಅದರ ಬಿಸಿ ನಿಜಕ್ಕೂ ವ್ಯಾಪಾರಿಗಳು ಕೂಡ ತಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವೆಲ್ಕಮ್ ಬ್ಯಾಕ್. ಆಲಿಕಲ್ಲು ಮಳೆಯ ಆರ್ಭಟಕ್ಕೆ ಸಾಲು ಅವಾಂತರವೇ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಫಿಗೆ ಸಂಕಷ್ಟ ಬಂದಿದೆ. ಹೂವು ಬಿಡೋ ಸಮಯದಲ್ಲಿ ಆಲಿಕಲ್ಲು ಮಳೆಯಿಂದ ಬೆಳೆಗೆ ಹಾನಿಯಾಗಿರುವಂಥದ್ದು. ಆಲಿಕಲ್ಲು ಮಳೆಯ ಆರ್ಭಟಕ್ಕೆ ಕಾಫಿ ನಾಡು ತತ್ತರಿಸಿ ಹೋಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಫಿಗೆ ಸಂಕಷ್ಟ ಬಂದಿದೆ. ಮಳೆಯಾದರೆ ಕಾಫಿ ಫಸಲಿಗೆ ಇಳಿಕೆಯ ಆತಂಕ ಈಗ ಶುರುವಾಗಿದೆ. ಆಲಿಕಲ್ಲು ಮಳೆಯಾದರೆ 2-3 ವರ್ಷದ ಕಾಫಿ ಬೆಳೆಗೆ ಹೊಡೆತ ಬೀಳಲಿದೆ. ಇನ್ನು ಕಾಫಿ ನಾಡಿನಲ್ಲಿ ಸದ್ಯಕ್ಕೆ ಈಗಾಗಲೇ ಕಾಫಿ ಹೂ ಬಿಡುವಂತಹ ಸಮಯ. ಇಂತಹ ಸಂದರ್ಭದಲ್ಲಿ ಅಕಾಲಿಕ ಮಳೆ ಸುರಿದ್ರೆ ಕಾಫಿ ಹೂವೆಲ್ಲ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ. ಇನ್ನು ಕಾಫಿ ಗಿಡದಲ್ಲಿ ಹೂ ಬಿಡಲಿಲ್ಲ ಅಂದರೆ ಕಾಫಿ ಬಿಡುವುದಿಲ್ಲ. ಸೊ ಹಾಗಾಗಿ ಕಾಫಿ ಕಾಯಿ ಬಿಡಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೀಗ ಮಳೆಯ ಅವಾಂತರ ಜೋರಾಗಿದೆ. ಹೂ ಬಿಡುವ ಸಮಯದಲ್ಲಿ ಬರೀ ಮಳೆ ಬರ್ತಾ ಇಲ್ಲ, ಆಲಿಕಲ್ಲು ಸಮೇತ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಫಿ ನಾಡಿನಲ್ಲಿರುವಂತಹ ಜನರು ಸದ್ಯಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ಹಾನಿ ಪರಿಹಾರ ಸಿಗದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಧಾರವಾಡ ಜಿಲ್ಲೆಯ ರೈತರ ಗೋಳನ್ನ ಕೇಳೋರು ಯಾರು ಹಾಗಿದ್ರೆ? ಕಳೆದ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟ ಎದುರಿಸಿದ್ದಾಯಿತು. ಬೆಳೆ ಪರಿಹಾರಕ್ಕಾಗಿ ಇನ್ನೂ ಕೂಡ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಇವರ ಗೋಳನ್ನ ಯಾರು ಕೂಡ ಕೇಳ್ತಾ ಇಲ್ಲ. ಪರಿಹಾರವನ್ನ ಒದಗಿಸುತ್ತಾ ಸರ್ಕಾರ ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ.
ಪರಿಹಾರ ನೀಡದೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಎನ್ನುವಂತ ಆರೋಪ ಈಗ ಕೇಳಿ ಬಂದಿರುವಂತದ್ದು. ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಅನ್ನದಾತರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಬಹುತೇಕ ರೈತರಿಗೆ ಇನ್ನೂ ಕೂಡ ಸಮರ್ಪಕ ಬೆಳೆಯ ಪರಿಹಾರದ ಹಣ ಒದಗಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅದೇ ರೈತನ ಕಣ್ಣೀರನ್ನು ಒರೆಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತನ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದರೆ ಕಳೆದ ವರ್ಷ ಅಂದರೆ 2025-26ನೇ ಸಾಲಿನ ಮುಂಗಾರು ಬೆಳೆಯನ್ನು ಏನು ಬೆಳೆಯಲಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಬೆಳೆಯ ಪರಿಹಾರವನ್ನು ಈಗಾಗಲೇ ನೀಡಬೇಕಾಗಿತ್ತು. ಆದರೆ ಸರ್ಕಾರಗಳು ಈವರೆಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನು ನೀಡದೆ ಸಾಕಷ್ಟು ಒಂದು ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು. ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ರಾಜ್ಯ ಸರ್ಕಾರದ ನಡೆ? ಒಂದು ಕಡೆ ಈಗ ಬೆಳೆಯ ಪರಿಹಾರವನ್ನು ನೀಡಬೇಕಾಗಿತ್ತು. ಬಹುತೇಕ ಜಿಲ್ಲೆಗಳು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಬೆಳೆ ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ತಾರತಮ್ಯ ಮಾಡಿದೆ. ಏನಿದು ಸಮಸ್ಯೆ? ನೋಡ್ರಿ, ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿ ಮಳೆಯಾಗಿ ನುಕ್ಸಾನ ಆಗೈತಿ. ಆಮ್ಯಾಗ ಈಗ ಪ್ರಸಕ್ತ ವರ್ಷ ಮುಂಗಾರು ಹೆಸರು ಬೆಳೆ ಸಂಪೂರ್ಣ ನಾಶ ಆಗೈತಿ. ಎಲ್ಲ 500 ರೂಪಾಯಿ 600 ರೂಪಾಯಿ ಕ್ವಿಂಟಲ್ ಅದನ್ನು ಎಷ್ಟೋ ನಾವು ತಿಪ್ಪಿಗೆ ಹಾಕೇವಿ. ಅಂಥ ಪರಿಸ್ಥಿತಿ ಆಯ್ತು ಅತಿವೃಷ್ಟಿ ಮಳೆ ಆಗಿ. ಆದರೆ ಸರ್ಕಾರ ಮಾತ್ರ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬೆರಳೆಣಿಕೆ ಒಂದು ಊರಿಗೆ 3-4 ಮಂದಿ ರೈತರಿಗೆ, ಅದು ಸ್ವಲ್ಪ ಇಷ್ಟ ಕೊಟ್ಟಾರ. ಇಷ್ಟು ರೈತರಿಗೆ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.